ಹಾಯ್ ಹಲೋ ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ದಿನದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ದಿನ ಏನೇನೆಲ್ಲ ನಡೆಯುತ್ತೆ ನೋಡೋಣ. ಇದು ಗುರುವಾರದ ಲಾಗ್ ಆಗಿರುತ್ತೆ. ಇನ್ನು ಗುರುವಾರದ ಲಾಗ್ ಅಂತ ಅಂದ ತಕ್ಷಣ ಯಾಕೆ ಇಷ್ಟೊಂದು ಲೇಟಾಗಿ ಆಗ್ತಿದ್ದೀರಾ ಅಂತ ಅನ್ಕೋಬೋದು ನೀವು. ಯಾಕೆ ಅಂದರೆ ನಿಮ್ಮ ಸಬ್ಸ್ಕ್ರೈಬ್ ಇನ್ನೂ ಹೆಚ್ಚಿಗೆ ಬೇಕಾಗಿದೆ, ನಿಮ್ಮ ಲೈಕ್ ನನಗಿನ್ನೂ ಹೆಚ್ಚಿಗೆ ಬೇಕಾಗಿದೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಮತ್ತು ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಈ ಮೂಲಕ. ಇನ್ನೂ ಒಂದು ಮೆನ್ಷನ್ ಮಾಡಬೇಕು, ನಾನು ನಿಮಗೆ ಡೈಲಿ ನನ್ನ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಮತ್ತು ನನ್ನ ಚಾನಲ್ ನೋಡಿ ಡೈಲಿ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಲ್ಲ, ಅವ್ರಿಗೆಲ್ಲ ನಾನು ತುಂಬ ಹೃತ್ಪೂರ್ವಕ ಧನ್ಯವಾದ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಇಂಗ್ಲೀಷಲ್ಲಿ ಥ್ಯಾಂಕ್ಸ್ ಅಂತಲೂ ಅಂದ್ಕೋಬೋದು. ನಾನು ಕನ್ನಡದಲ್ಲಿ ಜಾಸ್ತಿ ಪದಗಳ ಬಳಸ್ತಾ ಇರ್ತೀನಿ, ನೀವೇನು ಅಂದ್ಕೋಬೇಡಿ. ತುಂಬ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ. ನನಗಂತೂ ತುಂಬ ನಿಮ್ಮ ಸಪೋರ್ಟ್ ನೋಡಿ ನನಗೆ ಇಷ್ಟ ಆಯಿತು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೋಡ್ತಿರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಮಾಡಿರೋರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇವತ್ತು ಗುರುವಾರದ ವ್ಲಾಗ್ ಆಗಿದ್ದರಿಂದ ಇನ್ನು ನನ್ನ ಮಗ ಎಲ್ಲ ಕಾಲೇಜಿಗೆ ಬೆಳಗ್ಗೆನೇ ಬೇಗ ಹೊರಟ್ಬಿಟ್ಟಿದ್ರು. ಬೇಗ ತಿಂಡಿಯಾಗಿ ಬೇಗ ಎಲ್ಲ ಆಗಿ ಅವರು ಕಾಲೇಜಿಗೆ ಹೊರಟ್ರು. ಇನ್ನು ನಾನು ಗುರುವಾರ ಅಲ್ವಾ, ಎಲ್ಲ ಸ್ನಾನ ಮಾಡೋದಕ್ಕಿಂತ ಮುಂಚೆನೇ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಕೆಲವು ಸರಿ ಹಿಂದಿನ ದಿನವೇ ಮಾಡ್ಕೊಂಡಿರ್ತೀನಿ. ಇವತ್ತು ಯಾಕೋ ಆಗಲಿಲ್ಲ, ಅದಕ್ಕೆ ಇವತ್ತು ಎಲ್ಲ ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟೇ ಈ ಕೆಲಸ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಬೇಗನೆ ಎದ್ದು ಮನೆಯೆಲ್ಲ ಮಾಮೂಲಿ ಕಸ ಗುಡಿಸಿ, ಪಾತ್ರೆ ಬೆಳಗ್ಗೆ ಮನೆಯೆಲ್ಲ ಒರೆಸಿ, ಇನ್ನು ನೀರು ಬರುತ್ತಲ್ಲ ವಾರಕ್ಕೊಂದು ಸರಿ, ಅದೆಲ್ಲ ಚೇಂಜ್ ಮಾಡಿ, ನೀರು ಪಾತ್ರೆ ಎಲ್ಲ ಬೆಳಗಿಟ್ಟು, ಬಟ್ಟೆ ವಾಶ್ ಮಾಡೋದಿತ್ತು, ಇನ್ನು ಬಟ್ಟೆ ಮಡಿಸಿಡೋದಿತ್ತು, ಅದೆಲ್ಲ ಮಡಿಸಿಟ್ಟು, ಇನ್ನು ಬಟ್ಟೆ ವಾಶ್ ಮಾಡೋದಕ್ಕೆಲ್ಲ ಹಾಕಿ, ಇನ್ನು ನನ್ನ ಮಗ ಶೂ ಎಲ್ಲ ಒಗ್ದೇ ಇರಲಿಲ್ಲ. ಅವನು ತುಂಬ ದಿನದಿಂದ ಸ್ವಲ್ಪ ದಿನ ಲೇಟ್ ಆಗುತ್ತಲ್ಲ, ಸ್ಲಿಪ್ಪರೇ ಹಾಕ್ಕೊಂಡು ಹೋಗ್ಬಿಡ್ತಾನೆ. ಒಂದೊಂದ್ಸರಿ ಶೂ ನೆನಪಾಗುತ್ತೆ, ಶೂ ಕೇಳ್ತಾನೆ. ಈಗ ಹೊಸ ಶೂ ಹಾಕ್ಕೊಂಡು ಹೋಗಿದ್ದ, ಇನ್ನು ಹಳೆ ಶೂನು ಇತ್ತು, ಅದನ್ನೂ ಒಗ್ದಿಡು ಮಮ್ಮಿ ಅಂತ ಹೇಳಿದ. ನೋಡಿ ಯಾವ ಥರ ಧೂಳು ಕೂತ್ಬಿಟ್ಟಿದೆ ಅಂದರೆ ಅದನ್ನ ಮುಟ್ಟೇ ಇರಲಿಲ್ಲ. ಇನ್ನು ಅದನ್ನೆಲ್ಲ ವಾಶ್ ಮಾಡಿಡು ಮಮ್ಮಿ ಅಂತ ಹೇಳಿದ. ಆಯಿತು ವಾಶ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮನೆ ಕೆಲಸಗಳೆಲ್ಲ ಮಾಡಿ ಮುಗಿಸ್ಬಿಟ್ಟು, ಇನ್ನು ಶೂ ಎಲ್ಲ ವಾಶ್ ಮಾಡಿದ್ಮೇಲೆ ಇನ್ನೇನು ಸ್ನಾನ ಕೂತ್ಕೊಳ್ಳೋದಲ್ವ ಅಂತ ಅಂದ್ಬಿಟ್ಟು ಮೇಲೆ ಹೋಗಿ ವಾಶ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಫಸ್ಟೇ ನೀರಿಗೆ ಎಲ್ಲ ಉಣಿಸಿ, ಅದು ತುಂಬ ದಿನ ಆಗ್ಬಿಟ್ಟಿತ್ತು. ಆಮೇಲೆ ಶೂಗಳು ಗೊತ್ತಲ್ಲ, ಅದೊಂದು ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತೆ. ಆಮೇಲೆ ಹಂಗಂತ ಅಂದ್ಬಿಟ್ಟು ನೀವು ಎಲ್ಲ ಶೂನು ಒಗೆಯೋಕ್ಕೆ ಹೋಗಬೇಡಿ. ಅದರಲ್ಲೂ ಬಟ್ಟೆ ಕ್ಲಾತ್ ಒಂದಿರುತ್ತೆ, ನೋಡಿಕೊಂಡು ವಾಶ್ ಮಾಡಿ. ವಾಶ್ ಮಾಡೋಂಥ ಶೂನ ಅದು ವಾಶ್ ಮಾಡದೇ ಇರೋದ, ಪಾಲಿಶಿಂದ, ಆಮೇಲೆ ಕೆಲವೊಂದು ರಟ್ಟು ಹಾಕ್ಬಿಟ್ಟಿರ್ತಾರೆ. ನನಗೆ ಗೊತ್ತಿಲ್ಲ, ಒಂದು ಸರಿ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ ಸರಿ ಇದೇ ರೀತಿ. ಅದು ನಾವು ವಾಶ್ ಮಾಡೋಕ್ಕಿಟ್ರೆ ಫುಲ್ ಒಳಗಡೆ ಎಲ್ಲ ರಟ್ಟು ಹಾಕಿದ್ದಾರೆ. ಅದು ಯಾವ ಥರ ಶೂನೋ ಗೊತ್ತಿಲ್ಲ, ಅದೆಲ್ಲ ಉಂಟೋಗ್ಬಿಡ್ತು ಹಿಂಗೆ ನೀರಿಗೆ ಹಾಕಿದಾಗ. ಅದರಿಂದ ಹೇಳ್ತೀನಿ, ನೋಡಿಕೊಂಡು ಶೂ ವಾಶ್ ಮಾಡಬೇಕಾದ್ರೆ ಇದು ಯಾವ ಥರದ್ದು ಚೆನ್ನಾಗಿದೆಯಾ ಇಲ್ವಾ ಒಂದು ಸ್ವಲ್ಪ ಚೆಕ್ ಮಾಡಿಬಿಟ್ಟು ಹಾಕಿ. ನಾನು ಅದನ್ನು ಸ್ವಲ್ಪ ಉನಿಯೋಕ್ಕಿಟ್ಬಿಟ್ಟು ಸ್ವಲ್ಪ ಗುಲಾಬಿ ಕಡ್ಡಿ ಅಂತೂ ಸುಮ್ಮನೆ ಬೆಳೀತಾನೆ ಇತ್ತು, ಹೂ ಬಿಡ್ತಿರ್ಲಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಅದು ಮೋಸ್ಟ್ಲಿ ಯಾರೋ ಎಲೆ ಎಲ್ಲ ಕಿತ್ತಾಕಬೇಕು ಅಂತ ಹೇಳಿದರು, ಅದನ್ನ ನೋಡಿದ್ದೆ. ಅದನ್ನು ತಡಿ ಎಲೆ ಎಲ್ಲ ಕಿತ್ತಾಕಿದ್ರೆ ಹೊಸ್ದಾಗಿ ಚಿಗುರುತ್ತೇನೋ ಅಂತ ಅಂದ್ಬಿಟ್ಟು ನಾನು ಅದನ್ನ ಎಲೆ ಎಲ್ಲ ಕಿತ್ತಾಕಿ, ಹಂಗೆ ಸ್ವಲ್ಪ ಕಳೆ ಎಲ್ಲ ಇತ್ತು ಗಿಡದಲ್ಲಿ, ಸಣ್ಣ ಸಣ್ಣ ಹುಲ್ಲುಗಳು ಎಲ್ಲ ಬೆಳ್ಕೊಂಡಿರುತ್ತಲ್ಲ, ಹಂಗೇ ಅಲ್ಲೇ ಎಲ್ಲ ಪಾಟಲ್ಲೇ ಎಲ್ಲ ಕಿತ್ತಾಕ್ಬಿಟ್ಟು, ನಾನಂತೂ ಏನು ದುಡ್ಡು ಕೊಟ್ಟು ತಂದಿರೋ ಪಾಟ್ಗಳಲ್ವ, ಮನೇಲೇ ಬಳಸಿರ್ತೀವಲ್ಲ ನೋಡಿ, ಟಬ್ಬುಗಳು ಒಡೆದೋಗಿರುತ್ತಲ್ಲ, ಅಂಥವಕ್ಕೇ ಮಣ್ಣೆಲ್ಲ ತುಂಬಿಸಿ ಸುಮ್ಮನೆ ಗಿಡಗಳು ಹಾಕಿದ್ದೀನಿ ಅಷ್ಟೇ. ಅದು ಬಿಟ್ರೆ ಇನ್ನೇನು ನಾನು ಇಂಟೆನ್ಷನಲ್ಲಿ ನಾನು ಕ್ಲೀನಾಗಿ ಅದೇ ಕೆಲವ್ರಿಗೆ ಗಾರ್ಡನ್ ರೀತಿ ಬೆಳೆಸ್ತಾರಲ್ಲ, ಅದು ಮಾಡಲೇಬೇಕು ಅಂತ ಆ ಥರ ಏನು ಮಾಡಿರೋದಲ್ಲ. ಸುಮ್ಮನೆ ನನ್ನ ಹತ್ರ ವೇಸ್ಟ್ ಡಬ್ಬಿಗಳಿದೆಯಲ್ಲ, ಅದನ್ನ ಯಾಕೆ ವೇಸ್ಟ್ ಮಾಡೋದು, ಏನೋ ಒಂದೊಂದೆರಡು ಗಿಡ ಹಾಕೊಳ್ಳೋಣ ಅಂತ ಹಾಕಿರೋದು. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಇದು ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ ಥರ ಏನಾದರೂ ಮಾಡಿದಾಗ ನಿಮಗೇನೆ ತೋರಿಸ್ತೀನಿ. ಹೆಚ್ಚಿಗೆ ಅಂತ ಏನಿಲ್ಲ, ಅದನ್ನ ನೀಟಾಗಿ ಸ್ವಲ್ಪ ಪಾಟೆಲ್ಲ ತಂದು ಮಾಡ್ಕೊಳ್ಳೋಣ ಕ್ಲೀನಾಗಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗತ್ತೆ ಅದು. ನನಗೆ ಅಂತೂ ಮಣ್ಣು ಅವರು ತಂದು ಕೊಡಬೇಕು, ನನ್ನ ಮಗನೂ ನಮ್ಮ ಯಜಮಾನ್ರು ಮೇಲ್ಗಡೆ ಇರೋದ್ರಿಂದ ಅವ್ರು ತಂದು ಕೊಟ್ರೇ ನಾನು ಬೆಳೆಯೋಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಆಗಲ್ಲ. ನನ್ನ ಕೈಲಂತೂ ಮೇಲ್ಗಡೆ ತನಕ ಮಣ್ಣೆಲ್ಲ ಎತ್ಕೊಂಬರೋಕ್ಕಾಗಲ್ಲ.
ಮಾಡೋಕ್ಕಾಗಲ್ಲ. ಅದರಿಂದ ಅವ್ರು ತಂದು ಕೊಡೋ ತನಕನೂ ವೆಯ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿ ತನಕನೂ ಹಿಂಗೆ ಅಂತಿರ್ತೀನೇನೋ ನಾನು. ಇನ್ನು ಅದು ಉಂತಿತ್ತು. ನಾನು ಎಲ್ಲನೂ ಉಜ್ಜಿ ವಾಶ್ ಮಾಡಿ, ಇನ್ನು ಬಿಸಿಲಿತ್ತಲ್ಲ ಎಲ್ಲ ಸೋರು ಹಾಕ್ಬಿಡೋಣ. ಉಲ್ಟಾ ಹಾಕಿದ್ರೆ ಇನ್ನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ನಲ್ಲ, ಇನ್ನು ನಂದು ಎಲ್ಲ ಸ್ನಾನ ಮುಗಿಸ್ಕೊಂಡು ಬಟ್ಟೆ ಒಣಗಾಕ್ಬೇಕಾದ್ರೆ ಎಲ್ಲ ಇದು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಉಲ್ಟಾ ಮಾಡಿ ಸೋರಕ್ಕೆ ಇಟ್ಬಿಟ್ಟೆ. ಬಿಸಿಲು ಅಂತೂ ಎಷ್ಟು ಬಿಸಿಲು ಹೊಡಿತಿತ್ತು ಅಂದರೆ ಈ ಫೋನಲ್ಲಷ್ಟು ಗೊತ್ತಾಗಲ್ಲ. ನಮಗೆ ಅಂತಲ್ಲ, ಎಲ್ಲ ಕಡೆಯೂ ಈಗ ಹಂಗೆ ಬಿಸಿಲಿದೆ. ನಮ್ಮ ಕಡೆ ಹೆಚ್ಚು, ನಿಮ್ಮ ಕಡೆ ಕಮ್ಮಿ ಅನ್ನೋದಕ್ಕಿಂತ ಸ್ವಲ್ಪ ಒಂದೊಂದು ಕಡೆ ಒಂದೊಂದು ರೀತಿ ಇರ್ಬೋದು. ನಮ್ಮ ಕಡೆ ಅಂತೂ ಸ್ವಲ್ಪ ಬಿಸಿಲು ಜಾಸ್ತಿನೇ ಇತ್ತು ಅಂತಲೇ ಹೇಳ್ಬೋದು. ಆದರೂ ಒಂದೊಂದು ಸರಿ ಮಧ್ಯೆ ಮಳೆನೂ ಆಗ್ತಿದೆ. ಅದೊಂಥರ ಇದು ಅಂತಲೂ ಹೇಳ್ಬೋದು. ಆದರೆ ಒಂದಿನ ಮಳೆ ಆಗಿತ್ತು ಅಷ್ಟೇ, ಏನು ತುಂಬ ದಿನ ಆಗಿರಲಿಲ್ಲ. ಹಾಯ್ ಎಲ್ರಿಗೂ. ಸ್ನಾನ ಆಯಿತು. ಇವಾಗ ಶೂ ಎಲ್ಲ ವಾಶ್ ಮಾಡಾಯಿತು. ಇನ್ನು ಬಟ್ಟೆ ಎಲ್ಲ ವಾಶ್ ಮಾಡೋಕ್ಕೆ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಂದೆ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರದು ಫಸ್ಟು ಸ್ಟಿಕ್ಕರ್ ಅಂಟಿಸ್ಕೊಬಿಡ್ತೀನಿ, ಇಲ್ಲಾಂದ್ರೆ ಅಂಟಲ್ಲ. ಅದು ಕೋಲ್ಡ್ ಕ್ರೀಮ್ ಅಲ್ವಾ, ಅದಕ್ಕೊಂದು ಸ್ವಲ್ಪ ಆಯಿಲ್ ಅಂಶ ಇರುತ್ತಲ್ಲ. ಬನ್ನಿ, ಈಗ ದೇವ್ರ ಪಾತ್ರೆ ಎಲ್ಲ ಬೆಳಗಬೇಕು. ಸ್ವಲ್ಪ ಬೆಳಗ್ಗೆ ಇಟ್ಬಿಡ್ತೀನಿ. ಇನ್ನು ನಮ್ಮ ಮನೆಯೆಲ್ಲ ಹೇಗೆ ಅಂದರೆ ಪ್ರತಿ ಗುರುವಾರ ದೇವ್ರ ಪಾತ್ರೆ ಎಲ್ಲ ಬೆಳಗ್ಗೆ ವಾಶ್ ಮಾಡಿ ಇಟ್ಬಿಡ್ತೀನಿ. ನಿಮಗೆ ಮೊದಲೇ ತಿಳಿಸಿದ್ದೀನಿ, ಗೊತ್ತಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇನ್ನು ಏನಾದರೂ ವಿಶೇಷ ದಿನಗಳಿದ್ದಾಗ ಮಾತ್ರ ಬೇರೆ ದಿನಗಳಲ್ಲಿ, ಅಂದರೆ ಏನಾದರೂ ವಿಶೇಷ ದಿನಗಳ ಹಿಂದಿನ ದಿನವೇ ಬೆಳಗ್ಗೆ ರೆಡಿ ಮಾಡಿ ಇಟ್ಕೋತೀವಿ. ಕೆಲಸಗಳು ಬೆಳಗ್ಗೆ ಎದ್ದು ಮಡಿಯಾಗಿ ಸ್ನಾನ ಮಾಡಿ ಮಾಡಬೇಕಲ್ವ ದೇವ್ರ ಮನೆಯದು ಪೂಜೆದು ಅಂತ ಅಂದರೆ, ಅದರಿಂದ ಅಷ್ಟೇ ಹಿಂದಿನ ದಿನವೇ ಸ್ವಲ್ಪ ಸ್ನಾನ ಮಾಡ್ಕೊಂಡೆಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಎದ್ದು ಪೂಜೆ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ನಾವಂತೂ ದಿನನಿತ್ಯ ಸ್ನಾನ ಮಾಡೋದು, ಮನೆ ಕ್ಲೀನ್ ಮಾಡೋದು ಎಲ್ಲ ಮಾಡ್ತಿರ್ತೀವಿ. ಇನ್ನು ದೇವ್ರ ಮನೆ ಅಂತ ಬಂದಾಗ ಅದೊಂದು ದಿನ ಕ್ಲೀನಾಗಿ ದೇವ್ರ ಪಾತ್ರೆ ಎಲ್ಲ ಬೆಳಗ್ಗೆ ವಾಶ್ ಮಾಡ್ಕೊಂಡು ಇಟ್ಕೊಂಡ್ರೆ ಅದು ನೋಡೋಕ್ಕೆ ಲಕ್ಷಣವಾಗಿ ಕಾಣುತ್ತೆ. ಮೊದಲೇ ಇತ್ತಾಳೆ ಪಾತ್ರೆಗಳು, ಇಲ್ಲಾಂದರೆ ಜಾಸ್ತಿ ದಿನ ಬಿಟ್ಟರೆ ಕಪ್ಪಾಗಿಬಿಡುತ್ತೆ. ಒಂದೊಂದು ದಿನಗಳಲ್ಲಂತೂ ಏನಾದರೂ ವಿಶೇಷ ದಿನಗಳಿದ್ದಾಗ ವಾರಕ್ಕೆ 2 ಸರಿನೂ ದೇವ್ರ ಪಾತ್ರೆ ಬೆಳಗ್ತೀನಿ. ಕೆಲವೊಂದು ಸರಿ 15 ದಿನವೂ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದೆಲ್ಲ ಸಮಯ ಸಂದರ್ಭದ ಮೇಲೆ ಡಿಪೆಂಡು. ಏನಾದರೂ ವಿಶೇಷ ದಿನಗಳು ಅದ್ರ ಮೇಲೆ ಅದರತ್ತೆ. ಆಮೇಲೆ ನಮ್ಮದು ಏನಾದರೂ ಗೊತ್ತಲ್ಲ, ಪೀರಿಯಡ್ ಟೈಮ್ ಆ ಥರ ಏನಾದರೂ ಇದ್ದಾಗ ಆ ಥರ ಆಗ್ತಿರುತ್ತೆ, ಆ ಕಡೆ ಈ ಕಡೆ ಆಗ್ತಿರುತ್ತೆ. ಆದರೆ ಮಾಡೋಂಥದ್ದು ಮಾಡಲೇಬೇಕಲ್ವ ದಿನನಿತ್ಯ ಕೆಲಸಗಳನ್ನ. ಇನ್ನು ಮೇಲ್ಗಡೆ ಎಲ್ಲ ಬಂದು ಬಟ್ಟೆ ಒಣಗಾಕೋಣ ಅಂತ ಬಂದಿದ್ದೆ. ವಾಷಿಂಗ್ ಮಿಷಿನ್ ಬಟ್ಟೆ ವಾಶ್ ಆಗಿತ್ತು. ಇನ್ನು ಶೂಗಳೆಲ್ಲ ಒಣಗಿ ಸೋರಿತ್ತು. ಇನ್ನು ಅದನ್ನೆಲ್ಲ ಉಲ್ಟಾ ಮಾಡಿದರೆ ಬೇಗ ಒಣಗಿಬಿಡುತ್ತೆ ಬಿಸಿಲಿಗೆ ಅಂತ ಅಂದ್ಬಿಟ್ಟು ಉಲ್ಟಾ ಮಾಡಿ ಇಟ್ಟೆ. ಇನ್ನು ಅಲ್ಲಿಂದ ಬಂದು ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು ಸಾಕಾಗಿತ್ತು ಕೆಲಸ ಮಾಡಿ. ನಾನು ಮೇಲಿಂದ ಮೇಲೆ ನಿಮಗೆ ಹಂಗೆ ತೋರಿಸ್ತೀನಿ, ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ತೋರ್ಸೋಕ್ಕೆ ಆಗಲ್ಲ. ಇರಲಿ, ಪರವಾಗಿಲ್ಲ. ಇನ್ನು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಎಲ್ಲ ರೆಡಿ ಮಾಡಿ ಇನ್ನು ಸ್ವಲ್ಪ ತಿಂಡಿ ತಿನ್ನೋಣ ಅಂತ ಆವಾಗ ಒಂದು ಸ್ವಲ್ಪ ಟಿ ವಿ ಹಾಕ್ಕೊಂಡು ಆರಾಮಾಗಿ ಕುತ್ಕೊಂಡು ತಿಂದೆ. ಇನ್ನು ಸಿಲಿಂಡ್ರ್ ಖಾಲಿಯಾಗಿತ್ತು ಅಂತ ಹೇಳಿದ್ನಲ್ಲ ನಮ್ಮ ಅತ್ತೆ ಮನೆಯಲ್ಲಿ. ಅದರಿಂದ ಅವರು ಕರೆಂಟ್ ಸ್ಟವಲ್ಲೇ ಮಾಡ್ಕೋತಿದ್ರು. ಅದು ಏನೋ ರಿಪೇರಿ ಬಂತು ಅಂತ ಅಂದ್ಬಿಟ್ಟು ನಮ್ಮ ಅತ್ತಿಗೆನೂ ಊರಿಂದ ಬಂದಿದ್ರಲ್ಲ, ಇನ್ನು ಅವ್ರಿಗೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಿತ್ತು ಅಂತ ಅಂದ್ಬಿಟ್ಟು ನಮ್ಮ ಹತ್ರ ಬಂದು ಇಸ್ಕೊಂಡು ಹೋಗಿದ್ರು. ಇನ್ನು ಅದನ್ನು ನಮ್ಮ ನಾದಿನಿ ಮಗನೇ ತಂದು ಕೊಟ್ಬಿಟ್ಟು ಹೋದ. ಅವತ್ತು ಅರ್ಜೆಂಟಾಗಿ ರಾಯರ ಮಠಕ್ಕೆ ಹೋಗಬೇಕು ಅಂತ ನೈಟು ಪ್ರಸಾದನ ತಂದು ಕೊಟ್ಬಿಟ್ಟು ಹೋದರು. ಎಲ್ಲೋ ದೇವಸ್ಥಾನಕ್ಕೆ ಹೋಗಿದ್ರು, ತಿರುಪತಿಗೆ ಮತ್ತು ಅಯ್ಯಪ್ಪ ಸ್ವಾಮಿಗೆಲ್ಲ ಹೋಗಿದ್ರಂತೆ, ತಂದು ಕೊಟ್ಬಿಟ್ಟು ಹೋದರು. ಇವತ್ತೊಂದು ದಿನದ ಇಷ್ಟೇ ಲಾಗ್ ಆಗಿರುತ್ತೆ. ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ, ಬಾಯ್.